ಈ ಕಾಟೇರಮ್ಮ ದೇವಸ್ಥಾನ ಇವಾಗ ಹೇಗಿದೆ, ಮುಂಚೆ ಹೇಗಿತ್ತು, ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ ಬನ್ನಿ. ಈ ದೇವಸ್ಥಾನದಲ್ಲಿ ಇರುವ ಈ ಜೋಡಿ ಆಲದ ಮರ 300 ವರ್ಷಗಳ ಇತಿಹಾಸ ಹೊಂದಿರುವ ಈ ಆಲದ ಮರಕ್ಕೆ ನಿಮ್ಮ ಹರಕೆ ಎಂಥದ್ದೇ ಆಗಿರಲಿ, ನಿಮ್ಮ ಸಮಸ್ಯೆ ಯಾವುದೇ ಆಗಿರಲಿ, ಇಲ್ಲಿ 9 ವಾರ ಬಂದು ಪೂರ್ಣ ಫಲ ಈ ಹರಕೆ ಕಾಯಿ ಕಟ್ಟಿದರೆ ನಿಮ್ಮ ಸಮಸ್ಯೆ 9 ವಾರ ಮುಗಿಯೋದ್ರೊಳಗಾಗಿ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಅಂಥ ಒಂದು ಶಕ್ತಿ ಉಳ್ಳುವಂಥ ಈ ಜೋಡಿ ಆಲದ ಮರದ ಪವಾಡ. ಇಲ್ಲಿ ಕಾಟೇರಮ್ಮ ದೇವಸ್ಥಾನದಲ್ಲಿ ತುಂಬಾ ಅತಿ ದೊಡ್ಡ ವಿಗ್ರಹ ರೆಡಿ ಆಗ್ತಾ ಇದೆ. ಹಬ್ಬ ಅಂದ್ರೆ 252 ಅಡಿ ಹೈಟ್. ಇನ್ನು ನೋಡ್ಬೇಕು ನಾವು, ಆ ತರ ಅಂತ ಒಂದು ವಿಗ್ರಹ ರೆಡಿ ಆಗ್ತಾ ಇದೆ. ತೋರಿಸ್ತೀನಿ ಬನ್ನಿ. मेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हेशिति कंठ. ಅಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು. ಈ ವಿಡಿಯೋ ನೋಡ್ತಿರುವ ಪ್ರತಿಯೊಬ್ಬರಿಗೂ ಕೂಡ जय जय हे महिषासुरमर्दिनि रम्यकपर्दिनि शैलसुते. ಇಲ್ಲಿ ನೀವು ತುಂಬಾ ಜನ ಬಂದಿರ್ತೀರ, ಆದರೆ ಒಂದೇ ಕಾಯಿನ್ ಯಾವುದೇ ಕಾರಣಕ್ಕೂ ಗೋಡೆಗೆ ಅಂಟಿಸಬಾರದು. ಇಲ್ಲಿ ವಿಶೇಷ ಬಂದು 3 ಕಾಯಿನ್ ಅಂಟಿಸಬೇಕು, ಅದರಲ್ಲಿ 2 ಆದರೂ ಅಲ್ಲಿ ಅಂಟಿಕೊಂಡಿರಬೇಕು. ಅದು ಇದರ ವಿಶೇಷ. ಆಗ ಅಂಟಿಕೊಂಡಲ್ಲಿ ನಿಮ್ಮ ಆಸೆ ಈಡೇರುತ್ತೆ ಅನ್ನೋ ಒಂದು ನಂಬಿಕೆ. ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. जगदम्ब मदम्ब कदम्ब वन प्रियवासिनि आसरते शिखरि शिरोमणि ತುಂಗ ಹಿಮಾ. ಈ ಬೀಗದ ವಿಶೇಷತೆ ಏನು ಅಂದರೆ, ನಿಮ್ಮನ್ನ ಕಂಡರೆ ಆಗದೆ ಇರುವವರು, ನಿಮ್ಮ ವೈರಿಗಳು ಯಾರಾದರೂ ಇದ್ದರೆ ಅವರ ಹೆಸರು ಹೇಳಿ ಇಲ್ಲಿ ಬೀಗ ಹಾಕಿದರೆ ಅವರು ಯಾವುದೇ ಕಾರಣಕ್ಕೂ ನಿಮ್ಮ ವಿಷಯದಲ್ಲಿ ಬರುವುದಿಲ್ಲ. महिषासुरमर्दिनि रम्यकपर्दिनि शैलसुते. ಈ ಸ್ಥಳದ ವಿಶೇಷತೆ, ನಿಮ್ಮ ಮೇಲೆ ಮಾಟ ಮಂತ್ರ ಹೋಮಾಚಾರ ಪ್ರಯೋಗ ಆಗಿದ್ದಲ್ಲಿ ಇಲ್ಲಿ ಬಂದು ತಡೆಕಾಯಿ ಹೊಡಿಸಿದರೆ ಅದು ಪರಿಹಾರ ಆಗುತ್ತೆ. ಖಂಡಿತ ರುಂಡ ವಿಕುಂಡಿತ ಶುಂಡ ಗಜಾಧಿಪತೆ ರಿಪು ಗಜಗಂಡ ವಿಧಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜ ದಂಡ ನಿಪಾದಿತ ಖಂಡ ವಿಪಾದಿತ ಮುಂಡ ಪಟಾಧಿಪತೆ. जय जय हे महिषासुरमर्दिनि रम्यकपर्दिनि शैलसुते. ऐरण दुर्मद शत्रुवधोदित दुर्धर निर्जर शक्तिभृते चतुर विचार धुरेण महाशिवदूत कृत प्रमथाधिपते दुरित दुरीह दुराशय दुर्मति दानवदूत कृतान्तमते. जय जय हे महिषासुरमर्दिनि रम्यकपर्दिनि शैलसुते. ದೇವಸ್ಥಾನಕ್ಕೆ ಬಂದಂಥ ಸಾವಿರಾರು ಜನ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಅನ್ನದ ದಾಸೋಹ ಯಾವಾಗಲೂ ಇರುತ್ತೆ. ಕಮಳಿಪುರ ಕಾಟೇರಮ್ಮ ದೇವಸ್ಥಾನದ ಬಗ್ಗೆ ಸ್ಟಾರ್ಟಿಂಗಲ್ಲಿ ನಾನು ನೋಡಿದಂಗೆ ಯೂಟ್ಯೂಬರ್ ಕೆಲವರು
ಅದಕ್ಕೆ ದುಡ್ಡು ಜಾಸ್ತಿ, ಇದಕ್ಕೆ ದುಡ್ಡು ಜಾಸ್ತಿ, ಹಂಗೆ ಮಾಡ್ತಾರೆ, ಹಿಂಗೆ ಸುಮಾರು ಅಪಪ್ರಚಾರ ಮಾಡಿದ್ರು. ಬಟ್ ಆದರೆ ನಾನು ಹೇಳೋದು, ಒಂದು ಹುಲ್ಲು ಕಡ್ಡಿ ಅಳ್ಳಾಡ್ಬೇಕಾದ್ರೂ ಕೂಡ ದೇವ್ರ ಅಪ್ಪಣೆ ಇರ್ಬೇಕಂತ. ಅಂಥದ್ರಲ್ಲಿ ಇಂಥ ದೊಡ್ಡ ವಿಗ್ರಹ ರೆಡಿ ಆಗ್ತಾರೆ. ಅದು ಹಬ್ಬ ಅಂದ್ರೆ ಇದು 252 ಅಡಿ ಹೈಟು. ಕರ್ನಾಟಕದಲ್ಲಿ ನಾನು ನೋಡ್ತಿರೋ ಮಟ್ಟಿಗೆ ನಾನು ಎಲ್ಲೂ ನೋಡಿಲ್ಲ ಈ ತರ ಇಷ್ಟೊಂದು ಹೈಟ್ ಆಗಿರುವಂತ ವಿಗ್ರಹ. ಅಂತ ದೊಡ್ಡದು ರೆಡಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ. ಹಾಗೆ ಇತ್ತೀಚೆಗೆ ನಿರ್ಮಾಣ ಆದಂಥ ಒಂದು ಶಾಪಿಂಗ್ ಮಾಲ್ ಇದು. ಇಷ್ಟು ದಿನ ಇರಲಿಲ್ಲ. ಬಟ್ ಇಲ್ಲಿ ತುಂಬ ವೆರೈಟಿ ಆದಂಥ ಐಟಮ್ಸ್ ಇದ್ದಾವೆ. ಚಿಕ್ಕ ಚಿಕ್ಕ ವಿಗ್ರಹಗಳು ಇದ್ದಾವೆ, ದೇವ್ರ ಫೋಟೋಗಳು ಇದ್ದಾವೆ, ತುಂಬ ಆಟ ಸಾಮಾನುಗಳು ಇದ್ದಾವೆ ಮಕ್ಕಳಿಗೆ ಸಿಕ್ಕಾಪಟ್ಟೆ. ಇದು ಅಂತೂ ತುಂಬ ಹೈಲೈಟ್ ಆಗಿದೆ ಈ ದೇವಸ್ಥಾನದಲ್ಲಿ, ಸಖತ್ತಾಗಿದೆ. ಬಟ್ ಎಲ್ಲರೂ ಬನ್ನಿ ಒಂದ್ಸತಿ ಶಾಪಿಂಗ್ ಮಾಡಿ. भवनाशिनी सुखदायिनी सुधावर्षिणी सदा हर्षिणी स्तुति प्रिये नाने शुकवासिनी मदनाशिनी मृदुहासिनी कामरूपिणी जनरंजनी असुरभंजनी शिवप्रिये नाने शुकवासिनी मदनाशिनी मृदुहासिनी कामरूपिणी जनरंजनी असुरभंजनी शिवप्रिये नाने ಹಾಯ್, ಎಲ್ಲರಿಗೂ ನಮಸ್ಕಾರ. ಪೂರ್ತಿ ನೋಡಿದ್ರಿ ಅಂತ ಅನ್ಕೊಂತೀನಿ. ದಯವಿಟ್ಟು ದೇವ್ರ ಮೇಲೆ ಭಕ್ತಿ ಇದ್ದರೆ ದಯವಿಟ್ಟು ಯೂಟ್ಯೂಬ್ನ ಫಾಲೋ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ, ನಿಮ್ಮ ಬೆಂಬಲ ಇರಲಿ. ನನ್ನ ಒಂದು ಚಿಕ್ಕ ಯೂಟ್ಯೂಬ್ ಚಾನಲ್ ಈ ತಾಯಿ ಮುಖಾಂತರ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಅಂತ ಬೇಡ್ಕೊಂತೀನಿ. ಇಲ್ಲಿ ನಿಜ, ಅಮ್ಮ ಇರುವುದು ಸತ್ಯ.